ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತೊಂದು ಹೊಸ ರೆಸಿಪಿ, ಒಂದು ಗುಡ್ ಸ್ನ್ಯಾಕ್ಸನ್ನು ತೋರಿಸ್ತಾ ಇದ್ದೀನಿ. ಅದು ಎಲ್ರಿಗೂ ಇಷ್ಟ ಆಗುತ್ತೆ. ಅದೇನು ಅಂತ ನೋಡೋಣ ಬನ್ನಿ. ನಿಮಗೂ ಕ್ಯೂರಿಯಾಸಿಟಿ ಇದೆಯಲ್ಲ, ಬನ್ನಿ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಥರ ನಾನು ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳಿ ಒಂದು 10 ಮಿನಿಟ್ಸ್ ಅಷ್ಟೇ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿದ್ದೀನಿ. ಈ ಬೌಲಲ್ಲಿ ಒಂದು 3 ಕಪ್ ಇದೆ. ಇದು ನನ್ನ ಮೆಜರ್ಮೆಂಟ್ಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: ಇದೇ ಕಪ್ಪಲ್ಲಿ 1 ಕಪ್ಪು ಕೊಬ್ಬರಿನ ಸಣ್ಣದಾಗಿ ಪೀಸ್ ಮಾಡಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಮತ್ತು ಇದೇ ಕಪ್ಪಲ್ಲಿ ನಾನು 1.5 ಕಪ್ ಆಗುವಷ್ಟು, ಈ ಕಪ್ಪಲ್ಲಿ ನಾನು 1.5 ಕಪ್ ಆಗುವಷ್ಟು ಅಳತೆಗೆ ನಾನು ಅವಲಕ್ಕಿ ತೊಗೊಂಡಿದ್ದೀನಿ. ಇದು ಗಟ್ಟಿ ಅವಲಕ್ಕಿ. ಪೇಪರ್ ಅವಲಕ್ಕಿ ತೊಗೊಂಡ್ರೆ ಚೆನ್ನಾಗಿರಲ್ಲ ಇದಕ್ಕೆ, ಅದಕ್ಕೋಸ್ಕರ ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ನನ್ನ ಹತ್ರ ಒಂದೇ ಸೈಜ್ ಬೌಲ್ ಇಲ್ಲ ಅನ್ನೋದ್ರಿಂದ ನಾನು ಒಂದು ಸೈಜ್ ಬೌಲಲ್ಲಿ ನಾನು ಅಳತೆ ಮಾಡಿ ಹಾಕೊಂಡಿದ್ದೀನಿ. ಇದನ್ನು ಅಷ್ಟೇ, ಇದು ಕಡಲೆ ಬೀಜ, ಇದನ್ನು ಸಹ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಇದನ್ನು ಕೂಡ ನಾನು 1 ಬೌಲಷ್ಟು ತೊಗೊಂಡಿದ್ದೀನಿ. ನಿಮಗೆ ಹೆಚ್ಚಿನ ಕ್ವಾಂಟಿಟಿ ಬೇಕು ಅಂತಂದರೆ ಹೆಚ್ಚಿನ ಕ್ವಾಂಟಿಟಿ ಬೇಕಾದರೆ ತಗೋಬೋದು. ನನಗೆ ಸಾಕು, ಇಷ್ಟು ಕಾಳಿಗೆ ಇಷ್ಟು ಐಟಮ್ ಸಾಕು ಅಂತ ನಾನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕ್ವಾಂಟಿಟಿಯಷ್ಟು ನಾನು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಉಪ್ಪು, ಮತ್ತು ಸ್ವಲ್ಪ ಅರಿಶಿಣ, ಹಾಗೆ ಬೆಳ್ಳುಳ್ಳಿ. ಇದನ್ನು ಬಿಡಿಸ್ಕೊಂಡು ಸ್ವಲ್ಪ ಜಜ್ಜಿಕೊಂಡು ಫ್ರೈ ಮಾಡ್ಕೋಬೇಕು. ನಾನು ಕಡಲೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು, ಸ್ವಲ್ಪ ಹೆಚ್ಚಿಗೆ ಬೇಕು ಅಂತಂದರೆ ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೋಬೋದು. ನನಗೆ ತುಂಬ ಕಡಲೆ ಇಷ್ಟ ಇಲ್ಲ, ಸೊ ನನಗೆ ಸ್ವಲ್ಪನೇ ಕಡಿಮೆ ಮಾಡಿದ್ದೀನಿ ನಾನು ಕಡಲೆನ. ಇನ್ನು ಇಷ್ಟು ಐಟಮ್ನ ನಾನು ಯೂಸ್ ಮಾಡಿಕೊಂಡು ನಾನೊಂದು ಕುರುಕ್ಲು ಅಂತ ಹೇಳ್ತಾರೆ, ಇದು ಹಳ್ಳಿ ಸ್ಟೈಲಲ್ಲಿ. ಇದೊಂದು ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ನೋಡೋಣ ಇದು ಹೇಗೆ ಮಾಡೋದು. ನಾನಿಲ್ಲೊಂದು ಬಾಂಡೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಕಾಯೋಕ್ಕೆ. ಸ್ವಲ್ಪ ಮೀಡಿಯಮ್ ಇದರಲ್ಲಿ ಕಾಯಿಸಿ ಎಣ್ಣೆನ. ಮತ್ತು ನೋಡಿ, ಎಣ್ಣೆ ಕಾಯ್ದಿದೆ. ನಾನು ಒಂದು ಹಾಕ್ಬಿಟ್ಟು ಸುಮ್ಮನೆ ಸ್ಯಾಂಪಲ್ ನೋಡ್ತಾ ಇದ್ದೀನಿ. ಈಗೆಲ್ಲನೂ ನಾನು ಇದಕ್ಕೆ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಡ್ತೀನಿ. ನೋಡಿ, ಈ ಥರ ಬೇಯಿಸ್ಬೇಕು. ಇದು ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂತಂದರೆ ಫುಲ್ಲು ನೊರೆ ಬರುತ್ತೆ. ಆ ನೊರೆ ಬಂದು ಹೋಗಬೇಕು. ನೋಡಿ, ನೊರೆ ಬರ್ತಾ ಇದೆ. ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ. ಈ ನೊರೆ ಬರುತ್ತೆ ಫುಲ್ಲು. ಈ ನೊರೆ ಬಂದು ಆ ನೊರೆ ಕಡಿಮೆ ಆದರೆ ಅದು ಹೋಗುತ್ತೆ ನೊರೆ, ಆವಾಗ ಇದು ಬೆಂದಿದೆ ಅಂತ. ಅಷ್ಟು ಸಾಕು, ತುಂಬ ಬೇಯಿಸೋಕೆ ಹೋಗಬೇಡಿ. ತುಂಬ ಬೇಯಿಸಿದ್ರೆ ಚೆನ್ನಾಗಿರಲ್ಲ. ಕ್ರಿಪ್ಸಿ ಆಗಿದ್ರೆ ಸಾಕು. ನೋಡಿ, ಈ ಥರ ಒಂದು 30 ಸೆಕೆಂಡ್ಸ್ ಬೇಯಿಸ್ಕೊಳ್ಳಿ. ನೋಡಿ, ಈಗ ಫುಲ್ ನೊರೆ ಬಂದಿದೆ. ನೋಡಿ, ಇನ್ನು ಸ್ವಲ್ಪ ಆಗಬೇಕು. ಇನ್ನೂ ಜಾಸ್ತಿ ನೀಟಾಗಿ ಬೆಂದಿಲ್ಲ. ನೋಡಿ, ನೊರೆ ಕಡಿಮೆ ಆಗ್ತಾ ಇದೆ. ಇನ್ನೊಂದು ನಿಮಿಷ ಬೇಯಿಸಿದರೆ ಸಾಕು. ಇದು ಅವರೇ ಕಾಳಾಗಿರೋದ್ರಿಂದ, ಇದು ಚಿಲ್ಕು ಸೋರಿದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ನೊರೆ ಕಡಿಮೆ ಆಗ್ತಾ ಇದೆ. ಮತ್ತು ಕಾಳುಗಳು ಇಲ್ಲಿ ನೋಡಿ, ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು, ಇಲ್ಲಿ ಮೇಲ್ಗಡೆ ಬರ್ತಾ ಇದೆ, ತೇಲ್ತಾ ಇದೆ. ಇಷ್ಟು ಬಂದರೆ ಬೆಂದಿದೆ ಅಂತ. ಇನ್ನೊಂದು ನಿಮಿಷ ಬೇಯಿಸಿ ತೆಗಿಬೋದು. ನೋಡಿ, ಕಾಳುಗಳೆಲ್ಲ ಮೇಲ್ಗಡೆ ಬರ್ತಾ ಇದೆ. ಈಗ ಇದು ಸ್ವಲ್ಪ ಎಳೆ ಕಾಳು ಅಂತ ಹೇಳ್ತಾರಲ್ಲ, ಅದು ಸ್ವಲ್ಪ ಬೇಗ ಬೆಂದಿರುತ್ತೆ. ನೋಡಿ, ಈಗ ಕಾಳುಗಳೆಲ್ಲ ಮೇಲ್ಗಡೆ ಬಂದಿದೆ. ಅದು ಸ್ವಲ್ಪ ಎಳೆದಿರುತ್ತಲ್ಲ, ಅದು ಬೇಗ ಬೆಂದಿದೆ. ಸ್ವಲ್ಪ ಬಲ್ತಿರೋ ಕಾಳು ಬಂದು ಇನ್ನೂ ಬೇಯ್ತಾ ಇದೆ. ಸ್ವಲ್ಪ ವೈಟ್ ಕಾಳೇನಿದೆ ಅದು ಸ್ವಲ್ಪ ಬಲ್ತಿರೋದು. ಈ ಗ್ರೀನ್ ಕಾಳೇನಿದೆ ಅದು ಎಳೆ ಕಾಳು ಅಂತ ಹೇಳ್ತಾರೆ. ಅದು ಇನ್ನೂ ಚಿಗುರಿನ ಕಾಳು, ಅದಕ್ಕೆ ಅದು ಬೇಗ ಬೆಂದಿದೆ. ಅದಕ್ಕೆ ಅದೆಲ್ಲ ಮೇಲೆ ಬಂದಿದೆ. ಇನ್ನೊಂದು ಸ್ವಲ್ಪ ಇಷ್ಟಿದೆ, ಅದು ಸ್ವಲ್ಪ ಬೆಂದರೆ ಆಯಿತು. ನೋಡಿ, ಈಗ ಆಗಿದೆ ಇದು. ನೋಡಿ, ಇಷ್ಟು ಬಿದ್ದರೆ ಸಾಕು. ನಿಮಗೆ ಆ್ಯಕ್ಚುಲಿ ಇದು ನಾನು ಲೈಟ್ ಕೂಡ ಹಾಕಿದ್ದೀನಿ. ಈ ಬೆಳಕಿಂದ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಬ್ರೌನಿಷ್ ಆಗಿರೋದು. ಇನ್ನು ತುಂಬ ಬೇಯಿಸಿದ್ರೆ ತುಂಬ ಅಂದರೆ ಸೀದೋಗ್ತದೆ ಅಂತ ಹೇಳ್ತಾರಲ್ಲ, ಹಾಗಾಗುತ್ತೆ. ತುಂಬ ಬ್ರೌನಿಷ್ ಬೇಡ, ಇಷ್ಟು ಬ್ರೌನಿಷ್ ಬಂದರೆ ಸಾಕು. ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಕಾಳೆಲ್ಲ ಇವಾಗ ಬೆಂದು ಎಲ್ಲ ಮೇಲ್ಗಡೆ ಬಂದಿದೆ. ಈ ಥರ ಬಂದರೆ ಇದು ಬೆಂದಿದೆ ಅಂತ. ಈಗ ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ ಎಷ್ಟು ಬೇಯಿಸಬೇಕು ಅಂತ ಹೇಳಿ ಗೊತ್ತಿರಲ್ಲ, ಅವರು ಕಂಪ್ಲೀಟಾಗಿ ನೋಡಿ. ಇಷ್ಟು ಬೆಂದರೆ ಸಾಕು, ತುಂಬ ಬೇಯಿಸೋದು ಬೇಡ. ಈಗ ನಾನು ತೆಗಿತೀನಿ. ಇನ್ನು ಮಿಕ್ಕಿರೋದು ಕೂಡ ಹೀಗೆ ಇದೇ ಫಾಲೋಲಿ ನಾನು ಮಾಡ್ತೀನಿ. ನೋಡಿ, ಇದು ಎಣ್ಣೆಲಿ ಆಗಿರೋ ತಕ್ಷಣ ತೆಗೆದು ಒಂದು 2 ಸೆಕೆಂಡ್ ಬಿಟ್ಟು ಇದಕ್ಕೆ ಕೆಲವೊಬ್ಬರು ಆಗಿಂದಾಗಲೆಯ ಸ್ವಲ್ಪ ಸಾಲ್ಟು, ಅಚ್ಕಾರದ ಪುಡಿ, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣ ಹಾಕಿ ಅವರು ಈ ಥರ ಮಿಕ್ಸ್ ಮಾಡ್ಕೊಳ್ತಾರೆ. ಏಕೆ ಅಂತಂದರೆ ಆಯಿಲಿಂದ ತೆಗೆದಾಗ ಸ್ವಲ್ಪ ಬಿಸಿ ಇದ್ದಾಗ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ. ನಾನು ಆ ಥರ ಮಾಡಲ್ಲ, ನಾನು ಲಾಸ್ಟಿಗೆ ಮಿಕ್ಸ್ ಮಾಡ್ತೀನಿ. ಈ ಥರ ಕೆಲವೊಬ್ರು ಮಾಡ್ತಾರೆ. ಏಕೆ ಅಂತಂದರೆ ಇಮಿಡಿಯೇಟ್ಲಿ ಹಾಕಿದ್ರೆ ಅದು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ. ನೋಡಿ, ಈ ಥರ ಆಗಿಂದಾಗ ಮಾಡಿ ಕೂಡ ಇಟ್ಕೋತಾರೆ. ಆಗಿ ಲಾಸ್ಟಿಗೆ ಕೊನೆಗೆ ಒಂದು ಟೈಮ್ ಫುಲ್ ಮಿಕ್ಸ್ ಕೊಡ್ತಾರೆ. ಈ ಥರ ಕೂಡ ಮಾಡ್ಬೋದು. ಇಲ್ಲ ಅಂದರೆ ಎಲ್ಲ ಒಟ್ಟಿಗೆ ಬೇಯಿಸಿ ಲಾಸ್ಟಿಗೆ ಒಗ್ಗರಣೆ ಕೂಡ ಮಾಡ್ಕೋಬೋದು. ಇಲ್ಲ ಒಗ್ಗರಣೆ ಬೇಡ, ನಮಗೆ ಈಸಿ ಮೆಥಡಲ್ಲಿ ಬೇಕಂತ ಅಂದರೆ ಸ್ವಲ್ಪ ಸಾಲ್ಟು, ಅಚ್ಕಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಇದನ್ನು ಚೆನ್ನಾಗಿರುತ್ತೆ. ಯಾವುದು ನಿಮ್ಗೆ ಈಸಿ ಮೆಥಡ್ ಅನಿಸುತ್ತೆ ಆ ಥರ ಮಾಡ್ಬೋದು. ಆ್ಯಕ್ಚುಲಿ ಒಗ್ಗರಣೆ ಮಾಡಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ನಾನು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು. ಇದನ್ನು ಡೀಪ್ ಫ್ರೈ ಮಾಡಿಕೊಂಡು ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ. ತುಂಬ ಹೈ ಫ್ಲೇಮ್ ಮಾಡಿದ್ರೆ ಸೀದೊಳಗೆ ಬೆಂದಿರಲ್ಲ.
ನೋಡಿ ಇನ್ನು ಡೀಪ್ ಫ್ರೈ ಹಾಕಬೇಕಿದು. ನಾನು ಸ್ವಲ್ಪ ಅದು ಸುಲಿದಿರೋ ಕಡಲೆ ಬೀಜ ಸ್ವಲ್ಪ ಇತ್ತು, ಸಿಪ್ಪೆ ತೆಗೆದಿರೋದು. ಸೊ ಅದನ್ನು ಸ್ವಲ್ಪ ಹಾಕಿದ್ದೀನಿ. ಮತ್ತು ಸಿಪ್ಪೆ ತೆಗೆದೇ ಇದ್ದದ್ದು ಸ್ವಲ್ಪ ಇತ್ತು, ಅದನ್ನು ಕೂಡ ಹಾಕಿದ್ದೀನಿ. ನೋಡಿ ಈ ಥರ ಡೀಪ್ ಫ್ರೈ ಹಾಕಬೇಕು. ಒಂದು 40 ಸೆಕೆಂಡ್ಸ್, ಒಂದು 30 to 40 ಸೆಕೆಂಡ್ಸ್ ಮಾಡಿ ಕೈ ಆಡಿಸ್ತಾ ಇರಿ. ನೋಡಿ ಇದು ಈಗ ಆಗಿದೆ. ಇದು ಇಷ್ಟು ಡೀಪ್ ಫ್ರೈ ಆದರೆ ಸಾಕು. ತುಂಬ ಮಾಡಿದ್ರೆ ತುಂಬ ಸೀದೋಗುತ್ತೆ. ನೋಡಿ ಇಷ್ಟು ಡೀಪ್ ಫ್ರೈ ಸಾಕು. ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ, ಫುಲ್ ಬ್ರೌನಿಷ್ ಕಲರ್ ಬಂದಿದೆ. ನೋಡಿ ಇನ್ನೂ ತುಂಬ ಮಾಡೋದ್ರ ಮೇಲೆ ಸೀದೋಗುತ್ತೆ. ನೋಡಿ ನಾನಿವಾಗ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿನೂ ಸ್ವಲ್ಪ ಇದೇ ಥರ, ಇದನ್ನೇನು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅಂತ ಇಲ್ಲ. ಇದನ್ನು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ಅದು ಬೇಗ ಫ್ರೈ ಆಗುತ್ತೆ. ಇದು ನೋಡಿ ಕಲರ್ ನೋಡಿ ಆಲ್ರೆಡಿ ಕಲರ್ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಬ್ರೌನ್ ಆದರೆ ಸಾಕು. ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ, ಒಂದು 20 to 30 ಸೆಕೆಂಡ್ಸ್ ಸಾಕು ಇದು. ನೋಡಿ ಇದು ಬ್ರೌನಿಷ್ ಕಲರ್ ಆಗಿದೆ. ನೋಡಿ ತುಂಬ ಕಲರ್ ಚೇಂಜ್ ಆದರೆ ಚೆನ್ನಾಗಿರಲ್ಲ. ನಾನು ಕಡಲೆ ಕೂಡ ಹಾಕಿದ್ದೀನಿ. ಕಡಲೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಅಥವಾ ಆಲ್ರೆಡಿ ಕ್ರಿಸ್ಪಿ ಇರುತ್ತೆ. ಸೊ ಹಿಂಗೆ ಹಾಕಿ ಒಂದು 10 ಸೆಕೆಂಡ್ಸ್ ಬಿಟ್ಟು ನಾನು ತೆಗಿತಾ ಇದ್ದೀನಿ. ನೋಡಿ ಅವಲಕ್ಕಿನೂ ಹಾಕಿದ್ದೀನಿ. ಆ್ಯಕ್ಚುಲಿ ಸ್ಟ್ರೈನರ್ ಥರ ಇರುತ್ತಲ್ಲ, ಅದನ್ನು ತಗೊಂಡ್ರೆ ನಿಮ್ಗೆ ತುಂಬ ಈಸಿ ಆಗುತ್ತೆ. ನನ್ನ ಹತ್ರ ಅದಿಲ್ಲ, ಸೊ ನಾನು ಇದೇ ಮೆಥಡಲ್ಲಿ ಮಾಡ್ತಾ ಇಮಿಡಿಯೇಟ್ಲಿ ತೆಗಿತಾ ಇದ್ದೀನಿ. ಇದು ಬಿಟ್ಟರೆ ಬೇಗ ಕಲರ್ ಚೇಂಜ್ ಆಗಿ ಬೇಗ ಸೀದೋಗುತ್ತೆ. ಇದು ಟೈಮ್ ತೊಗೊಳ್ಳಲ್ಲ, ಇಮಿಡಿಯೇಟ್ಲಿ ಇದು ಫ್ರೈ ಆಗೋಗುತ್ತೆ. ನೋಡಿ ನಾನು ಸೀದೋಗ್ದಂಗೆ ಇಮಿಡಿಯೇಟ್ಲಿ ತೆಗಿತಾ ಇದ್ದೀನಿ ನಾನು ಕೂಡ. ಆದರೆ ಈ ಪ್ರೊಸೆಸ್ ಸ್ವಲ್ಪ ನನ್ನ ಹತ್ರ ಸ್ಟ್ರೈನರು ಸ್ವಲ್ಪ ದೊಡ್ಡದು ಸ್ಟ್ರೈನರ್ ಬರುತ್ತೆ, ಅದು ಯೂಸ್ ಆಗೋದು. ಸೊ ನನ್ನ ಹತ್ರ ಸ್ಟ್ರೈನರ್ ಇಲ್ಲ, ಸೊ ನಾನು ಮಾಮೂಲಿ ಬಜ್ಜಿ ಎತ್ತೋದ್ರಲ್ಲೇ ಎತ್ತುತ್ತಾ ಇದ್ದೀನಿ. ನೋಡಿ ಈ ಥರ ಕಂಪ್ಲೀಟ್ ತಗೋಬೇಕು ಇದನ್ನ. ಈಗ ಅವಲಕ್ಕಿ ಕೂಡ ಆಗಿದೆ. ಇದಕ್ಕೂ ಕೂಡ ನಾನು ಸ್ವಲ್ಪ ಇದು ಆಲ್ರೆಡಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೂ ನಾನು ಹೀಗೆ ಸ್ವಲ್ಪ ನನಗೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಏನು ಟ್ರೈ ಮಾಡಿದ್ನೋ ಎಲ್ಲನೂ ಹಾಕಿ ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ ಇವಾಗ. ನೋಡಿ ಇದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಈ ಥರ ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಏನಾದರೂ ಸೈಡ್ ಸ್ನ್ಯಾಕ್ಸ್ ಥರ ತಿನ್ನೋಕ್ಕೆ ಮಾಡಿಕೊಟ್ರೆ ಅವ್ರು ತುಂಬ ಖುಷಿ ಪಡ್ತಾರೆ. ಇವನ್ ನಮಗೂ ಕೂಡ ಮನೆಗೆ ಕೂತ್ಕೊಂಡು ಬೇಜಾರಾಗಬೇಕಾದ್ರೆ ಏನಾದ್ರು ತಿನ್ನಬೇಕು ಅಂತ ಅನ್ಸುತ್ತೆ. ಅಂಥ ಟೈಮಿಂಗ್ಸಲ್ಲೂ ಈ ಥರ ಏನಾದರೂ ಕರ್ಮ ಅಂತ ಏನಾದ್ರು ಇರೋದು ಸಿಕ್ಕಿದ್ರೆ ತುಂಬ ಖುಷಿ ಪಟ್ಟು ತಿಂತೀವಿ. ನೀವು ಇದೇ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೆ ತುಂಬ ಟೇಸ್ಟಿ ಕೂಡ ಇದೆ. ನೀವು ಇದೇ ಥರ ಟ್ರೈ ಮಾಡಿ. ಮತ್ತು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಜಾರಾದಾಗೆಲ್ಲ ತಿನ್ಬೋದು. ನನಗಂತೂ ತುಂಬ ಖುಷಿ ಆಯಿತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರಿಗೆಲ್ಲ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.